ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧನೇ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ. ತುಮಕೂರು ಲೋಕಾಯುಕ್ತ ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪ, ಅಕ್ರಮಗಳ ತನಿಖೆಗೆ ಮಾಹಿತಿ ಹಕ್ಕು ಹೋರಾಟಗಾರರಿಂದ ದೂರು ದಾಖಲಾಗಿದೆ. ದಾಳಿ ಬಳಿಕ ಭ್ರಷ್ಟ ಅಧಿಕಾರಿಗಳಿಗೆ ಪೂರಕ ಚಾರ್ಜ್ ಶೀಟ್. ಭ್ರಷ್ಟ ಅಧಿಕಾರಿಗಳ ಪರ ಚಾರ್ಜ್ ಶೀಟ್ ಹಾಕ್ತಾ ಇರುವ ಗಂಭೀರ ಆರೋಪ ಇದೆ. 10 ಹಲವು ಆರೋಪಗಳನ್ನ ಪಟ್ಟಿ ಮಾಡಿ ದೂರನ್ನ ನೀಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧನೇ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ನೋಡಿ, ತುಮಕೂರು ಲೋಕಾಯುಕ್ತ ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪ, ಅಕ್ರಮಗಳ ತನಿಖೆಗೆ ಮಾಹಿತಿ ಹಕ್ಕು ಹೋರಾಟಗಾರರು ದೂರನ್ನ ದಾಖಲು ಮಾಡಿದ್ದಾರೆ. 4 ಪುಟಗಳ ದೂರು ಸಲ್ಲಿಸಿದ ಮಾಹಿತಿ ಹಕ್ಕು ಹೋರಾಟಗಾರರು ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ. ದಾಳಿ ಬಳಿಕ ಭ್ರಷ್ಟ ಅಧಿಕಾರಿಗಳಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ, ಇವರ ವಿರುದ್ಧ ಕ್ರಮ ಆಗುತ್ತಾ? ಭ್ರಷ್ಟ ಅಧಿಕಾರಿಗಳ ಪರ ಈಗ ಕೆಲವರು ನಿಂತ್ಕೊಂಡಿದ್ದಾರೆ. ಈಗ ಇವರ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. 4 ಪುಟಗಳ ದೂರನ್ನ ಸಲ್ಲಿಸಿದ ಮಾಹಿತಿ ಹಕ್ಕು ಹೋರಾಟಗಾರರು ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲೇ ಆ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ಹಾಗಾದರೆ ಇಂಥ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯಾದಂಥ ಕ್ರಮ ಆಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಅದರ ವಿರುದ್ಧ ನಿಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮತ್ತು ಯಾರು ಏನು ನಿರ್ಮಿತಿ ಕೇಂದ್ರದಲ್ಲಿ ಇದ್ದಂಥ ರಾಜಶೇಖರ್ ಅನ್ನೋರ ಮೇಲೆ ಏನು ದಾಳಿ ಆಯಿತು, ಅವರಿಂದ ಎಷ್ಟು ವಸೂಲಿ ಆಯಿತು, ಮತ್ತು ಏನು ನಮ್ಮ ಸಿರಾ ಜಗದೀಶ್ ಅನ್ನೋರು ವೈದ್ಯಾಧಿಕಾರಿ ಮೇಲೆ ಏನು ದಾಳಿ ಆಯಿತು, ಅವ್ರ ಹತ್ರ ಎಷ್ಟು ವಸೂಲಿ ಆಯಿತು, ಅವರು ಹತ್ರ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಮಾನ್ಯ ಅಲ್ಲಿನ ಶಾಸಕರು ADGPಗೆ ಯಾವ ರೀತಿಯಲ್ಲಿ ಕರೆ ಮಾಡಿ ಏನಂತ ಮಾತಾಡಿದ್ರು ಅಂತ ಅನ್ನೋದು ಸ್ಪಷ್ಟನೆ ಇವತ್ತು ಜನದ ಮುಂದೆ ಬರಬೇಕಾಗಿದೆ. ಮತ್ತು ತುರುವೇಕೆರೆಗೆ ಯಾವ ಅಧಿಕಾರಿ ಹೋಗಿದ್ರು, ಅಲ್ಲಿನ ಫಿಶರಿ ಅಸಿಸ್ಟೆಂಟ್ ಡೈರೆಕ್ಟರ್ ಮನೆಗೆ ಯಾರು ಹೋಗಿ ವಿಡಿಯೋ ಮಾಡ್ಕೊಂಬಂದ್ರು, ಅವ್ರ ಹತ್ರ ಎಷ್ಟು ವಸೂಲಿ ಆಯಿತು, ಚಿಕ್ಕನಾಯಕನಹಳ್ಳಿಯ ಚೀಫ್ ಆಫೀಸರ್ ಅಂದರೆ ಪುರಸಭೆಯ ಚೀಫ್ ಆಫೀಸರ್ ಹತ್ರಕ್ಕೆ ಯಾರು ಒತ್ತಾಯವಾಗಿ ಬಲವಂತವಾಗಿ ವಸೂಲು ಮಾಡ್ಕೊಂಡು ಬಂದರು ಅಂತ ಅನ್ನೋದು, ಇವೆಲ್ಲನೂ ಕೂಡ ಒಂದಷ್ಟು ಮಾಹಿತಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ತನಿಖೆ ಆಗಿದೆ. ಇವೆಲ್ಲನೂ ಕೂಡ ನಾನು ಅಲ್ಲಿ ನನ್ನ ದೂರಿನಲ್ಲಿ ಸ್ಪಷ್ಟವಾಗಿ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ತನಿಖೆ ಆಗಬೇಕು ಅಂತ ಅನ್ನೋದು ನನ್ನ ಒತ್ತಡ. ಅಲ್ಲ, ಲೋಕಾಯುಕ್ತ ಬುಡಕ್ಕೆ ಬಾಂಬ್ ಇದು. ಭ್ರಷ್ಟಾಚಾರ ನಿಯಂತ್ರಣ ಮಾಡ ಲೋಕಾಯುಕ್ತ ಸಂಸ್ಥೆಯ ಬುಡಕ್ಕೆ. ಯಾಕೆ ಅಂತಂದ್ರೆ ಇವತ್ತು ದೇಶದಲ್ಲಿ ನೀವು ಜನಸಂಪರ್ಕ ಸಭೆ ಅಂತ ಮಾಡ್ತೀರಿ. ಜನಸಂಪರ್ಕ ಸಭೆ ಅಂದ್ರೆ ಜನರು ಯಾತಕ್ಕೂ ಆ ಪುರಾವೆಗಳ ಸಮೇತ ಈಗ ನಾನು ಹೇಳಿದೆ, ಒಂದಷ್ಟು ದಾಖಲಾತಿಗಳು ಇವರು RTOದಲ್ಲಿ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ದಾಖಲಾತಿಗಳು, ಜೊತೆಗೆ ಒಂದಷ್ಟು ಜನದ ಆಡಿಯೋಗಳು, ವಿಡಿಯೋಗಳು, ಅವ್ರು ಮಾತಾಡಿರ್ತಕ್ಕಂಥದ್ದು, ಯಾರ್ಯಾರು ಫಲಾನುಭವಿಗಳು ಕೊಟ್ಟಿದ್ದಾರೆ, ಬರೀ ವರ್ಗಾವಣೆ ಶಿಕ್ಷೆ ಸಾಕು ಅಂತೀರಾ ನೀವು? ಅದನ್ನ ತನಿಖೆಯ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್. ಈಗ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಅದು ಕೂಡ ಲೋಕಾಧಿಕಾರಿಗಳ ವಿರುದ್ಧನೇ ಬೆಂಗಳೂರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರುವುದು. ಕಂಪ್ಲೇಂಟ್ನಲ್ಲಿ ಏನೆಲ್ಲ ಅಂಶಗಳಿದಾವೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ತುಮಕೂರು ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧನೇ ಹಿರಿಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದಷ್ಟು ದೂರನ್ನ ಕೊಡಲಾಗಿದೆ. ತುಮಕೂರಿನ ಕುಣಗಲ್ ಮೂಲದ ರಮೇಶ್ ಅವರು RTI ಕಾರ್ಯಕರ್ತರು ಕೂಡ ಅವರು ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಒಂದು ದೂರನ್ನ ಕೊಟ್ಟು ಬಂದಿದ್ದಾರೆ. ಯಾಕೆಂದ್ರೆ ತುಮಕೂರಿನಲ್ಲಿ ನಿರಂತರವಾಗಿ ದಾಳಿಗಳಾಗ್ತಾ ಇದೆ, ಮತ್ತೆ ಏನು ಅಧಿಕಾರಿಗಳ ಮನೆ ರೈಡ್ ಆಗುತ್ತೆ, ಆ ಸಂದರ್ಭದಲ್ಲಿ ಏನಾಯ್ತು, ಮತ್ತೆ ಅದಾದ ನಂತರ ಏನೆಲ್ಲ ಬೆಳವಣಿಗೆ ನಡೆದಿದೆ, ಇದ್ಯಾವುದಕ್ಕೂ ಕೂಡ ಲೋಕಾಯುಕ್ತ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ಮತ್ತೆ ಈ ಅಧಿಕಾರಿಗಳನ್ನ ಎದುರಿಸಿ ಒಂದಷ್ಟು ಏನು ಹಣವನ್ನ ಮಾಡ್ಕೋತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಇತ್ತೀಚೆಗೆ ಕೂಡ ಲೋಕಾಯುಕ್ತ ಅಧಿಕಾರಿ ಲೋಕಾಯುಕ್ತ ಕಚೇರಿಯಲ್ಲಿ ಏನಾಯ್ತು ಅನ್ನೋದು ಎಲ್ಲರೂ ಗೊತ್ತಿರೋ ವಿಚಾರ. ಹಾಗಾಗಿ ಸ್ಪಷ್ಟವಾಗಿ ಈ ಒಂದು ದೂರಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಯಾರ್ಯಾರ ಮನೆ ಮೇಲೆ ಯಾವಾಗ ದಾಳಿ ಮಾಡಿತ್ತು, ಏನೆಲ್ಲ ಆಗಿತ್ತು, ಮತ್ತೆ ಅದಾದ ನಂತರ ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಇದೆಲ್ಲವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ತನಿಖೆ ಆದ ನಂತರ ಅವ್ರಿಗೆ ತಪ್ಪಿಸುತ್ತ ಅಧಿಕಾರಿಗಳಿದ್ದಾರೆ ತುಮಕೂರು ಲೋಕಾಯುಕ್ತ ಅಧಿಕಾರಿಗಳನ್ನ ಅಥವಾ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಥವಾ ಬೇರೆ ಕಡೆ ಏನು ಅಮಾನತು ಮಾಡಬೇಕು ಅನ್ನೋ ವಿಷಯವಾಗಿ ಸಾಕಷ್ಟು ದೂರುಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ದೂರನ್ನ ಸ್ವೀಕರಿಸತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟ ಆಧರಿಸಿ ಸದ್ಯದಲ್ಲೇ ಏನೋ ಒಂದು ತುಮಕೂರು ಇರತಕ್ಕಂಥ ಲೋಕಾಯುಕ್ತ ಅಧಿಕಾರಿ ಕಚೇರಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದ್ದೀರಾ. ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
RTI ಕಾರ್ಯಕರ್ತ ರಮೇಶ್ ಕುಣಿಗಲ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್, ನೀವು ಈ ಕಂಪ್ಲೇಂಟ್ ಕೊಟ್ಟವರಲ್ಲಿ ಒಬ್ರಾ? ಹೌದು ಸರ್, ನಾನು ಕಂಪ್ಲೇಂಟ್ ಕೊಡ್ತೀನಿ. ಹೇಳಿ ಸರ್, ಏನೆಲ್ಲ ಅಕ್ರಮ ನಡೀತಾ ಇದೆ, ಯಾವೆಲ್ಲ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅಲ್ಲಿ? ನೋಡಿ, ಏನು ಲೋಕಾಯುಕ್ತ ಈಗ ಏನು ಬೆಂಗಳೂರಿನಲ್ಲಿ ಶ್ರೀನಾಥ್ ಅವ್ರದ್ದು ಏನು ಆಗಿದೆ ಅದೇ ತರದಲ್ಲಿ ತುಮಕೂರಿನಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು. ಏನು ದಾಳಿ ಮಾಡ್ತಾರೆ ತುಮಕೂರಿನ ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ ಮತ್ತೆ ಏನು ನಮ್ಮ ಶಿವರುದ್ರಪ್ಪ ಮೇಟಿ ಅಂತ ಹೇಳ್ಬಿಟ್ಟು ಸುರೇಶು ಮತ್ತೆ ಮೊಹಮ್ಮದ್ ಸಲೀಂ ಅಂತ ಅನ್ನುವಂತ ಇನ್ಸ್ಪೆಕ್ಟರ್ಗಳು, ಇವರೆಲ್ಲರೂ ಸೇರ್ಕೊಂಡು RTO ಕಚೇರಿಯಲ್ಲಿ, ತುಮಕೂರಿನ RTO ಕಚೇರಿ, ತಿಪ್ಟೂರು RTO ಕಚೇರಿ ಮತ್ತೆ ಮಧುಗಿರಿ RTO ಕಚೇರಿಗೆ ಏಕಕಾಲದಲ್ಲಿ ದಾಳಿ ಮಾಡ್ತಾರೆ. ಸುಮಾರು 7 ದಿನಗಳ ಕಾಲ ಸರ್ಚ್ ಮಾಡ್ತಾರೆ, ದಾಖಲಾತಿಗಳನ್ನ ಸರ್ಚ್ ಮಾಡ್ತಾರೆ. ಅಲ್ಲಿ ಇದರಲ್ಲಿ ತಿಪ್ಟೂರಿನಲ್ಲಿ ಏನು ಸಿಕ್ಕೋದಿಲ್ಲ. ಮಧುಗಿರಿಯಲ್ಲಿ ಒಂದು ನ್ಯಾಯಾಲಯದ ವಶದಲ್ಲಿ ಇರ್ತಕ್ಕಂಥ ಟಾಟಾ ಎಸ್ ವಾಹನ FC ಮಾಡಿರ್ತಕ್ಕಂಥ ದಾಖಲಾತಿಗಳು ಸಿಗ್ತವೆ. ಅದಕ್ಕೆ ಯಾವುದೇ ರೀತಿಯಾದಂಥ ಕ್ರಮಗಳು ಜರುಗಿಸೋದಿಲ್ಲ. ಜೊತೆಗೆ ತುಮಕೂರಿನ RTO ಕಚೇರಿಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ಬೋನೋಫೈಡ್ ಸರ್ಟಿಫಿಕೇಟ್ಗಳು ಅವರೇ ನಕಲಿ ಸೃಷ್ಟಿ ಮಾಡ್ಕೊಂಡಿದ್ದಂಥದ್ದು RTO ಕಚೇರಿಯಲ್ಲೇ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಮಾಡಿರ್ತಕ್ಕಂಥದ್ದು ದಾಖಲಾತಿಗಳನ್ನ ಸಿಗ್ತವೆ. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮಗಳು ಇದುವರೆಗೂ ಜರುಗಿಸೋದಿಲ್ಲ. ಆದ್ರೆ ಕೋಲಾರ ಮತ್ತೆ ಅದೇ ಸಮಯದಲ್ಲಿ ಕೋಲಾರ ಮತ್ತು ರಾಮನಗರದಲ್ಲಿ ದಾಳಿ ನಡೆಯುತ್ತೆ. ಅಲ್ಲಿ ಸಂಬಂಧಪಟ್ಟಂತ ಇದೇ ವಿಚಾರದಲ್ಲಿ ಒಂದಷ್ಟು RTO ಅಧಿಕಾರಿಗಳು ಜೈಲ್ ಪಾಲಾಗ್ತಾರೆ. ಸುಮಾರು 3 ತಿಂಗಳ ಕಾಲ ರಾಮನಗರದವರು RTO ಕಚೇರಿಯಿಂದ ಅಧಿಕಾರಿಗಳು ಜೈಲಿನಲ್ಲಿ ಇರ್ತಾರೆ. ಆದ್ರೆ ತುಮಕೂರಿನ RTO ಅಧಿಕಾರಿಗಳು ಯಾವುದೇ ರೀತಿಯಂತ ಅಕ್ರಮಗಳು ನಡೆದಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮ ಜರುಗಿಸೋದಿಲ್ಲ. ಇಲ್ಲಿವರೆಗೂ ಕೂಡ ಕ್ರಮ ಜರುಗಿಸೋದಿಲ್ಲ. ಅಂದ್ರೆ ಯಾವುದೇ FIR ಕೂಡ ಮಾಡಿರೋದಿಲ್ಲ. ಅಂದ್ರೆ ಸುಮಾರು ಒಂದು ರೂಮ್ನಲ್ಲಿ ಎಲ್ಲಾ ದಾಖಲಾತಿಗಳನ್ನ ಒಂದು ಕೊಠಡಿಯಲ್ಲಿ ಹಾಕಿ ಲಾಕ್ ಮಾಡಿ ಕೊನೆಗೆ RTO ಕೈಗೇನೆ ಲೆಟರ್ ಮಾಡಿ ಇವರೇನೆ ಇವರು ನಮ್ಮ ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ ಲೆಟರ್ ಮಾಡಿ ಅವ್ರಿಗೆ ವಾಪಸ್ಸು ಕೀ ಕೊಡ್ತಾರೆ, ನೀವು ಇನ್ಮೇಲೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಯಾವ ಮಟ್ಟದ ಡೀಲ್ ನಡೆದಿದೆ ನನಗೆ ಖಚಿತವಾದಂತ ಮಾಹಿತಿ ಬಂದಿದೆ. ಸುಮಾರು 50 ಲಕ್ಷದವರೆಗೂ ಕೂಡ ಡೀಲ್ ಮಾಡ್ಕೊಂಡಿದ್ದಾರೆ RTO ಕಚೇರಿಯ ಸಿಬ್ಬಂದಿಗಳಿಂದ ವಸೂಲಿ ಮಾಡಿ ಅಂತ ಹೇಳಿ. ಯಾರನ್ನ ನಂಬೋದು ಸರ್? ಭ್ರಷ್ಟಾಚಾರನ್ನ ಅಥವಾ ಭ್ರಷ್ಟಾಚಾರಿಗಳನ್ನ ಹಿಡಿಬೇಕಾದವರೇ ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಕೊಂಡ್ರೆ ಇನ್ನು ಜನಸಾಮಾನ್ಯರ ಗತಿ ಏನು? ಯಾರನ್ನ ನಂಬೋದು ನಾವೆಲ್ಲ ಅಂತ? ಸರ್ ಹೌದು ಸರ್, ಇದು ನಾವು ಬೇರೆ ಏನಾದ್ರೂ ಆಗಿದ್ರು ಕೂಡ ನಾವು ಇಷ್ಟೊಂದು ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇರ್ಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಒಂದು ರಾಜ್ಕುಮಾರ್ ಅವ್ರದ್ದು ಹಾಡು ನನಗೆ ನೆನಪು ಬರ್ತದೆ, ದರಿಯೇ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಅಂತ ಅನ್ನೋ ಸ್ಥಿತಿ ಇವತ್ತು ಈ ಲೋಕಾಯುಕ್ತದ್ದು. ಲೋಕಾಯುಕ್ತ ಇಷ್ಟೊಂದು ಹಣವನ್ನ ಖರ್ಚು ಮಾಡಿ ನನಗೆ ಮೂಲತಃ ಇದಕ್ಕೆಲ್ಲದಕ್ಕಿಂತ ಒಂದು ಉದಾಹರಣೆ ಹೇಳ್ಬೇಕಾಗಿದೆ ಸರ್. ನಾನು ಈ ಪೊಲೀಸ್ ಅಂತ ಅಂದ್ರೆ ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು. ಇದು ಮೂಲ. ನನಗೆ ದಯವಿಟ್ಟು ಇನ್ನೂ 1-2 ನಿಮಿಷ ಹೆಚ್ಚಿಗೆ ಮಾತಾಡ್ತೀನಿ ಸರ್. ಈಗ ಏನಾಗಿದೆ ಅಂತ ಅಂದ್ರೆ ನಮ್ಮ ಬೇರೆ ಬೇರೆ ಪೊಲೀಸ್ ಠಾಣೆಗಳು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಟೈಪ್ ನಲ್ಲಿ ಏನಿದೆ, ಮೇನ್ ರೋಡ್ಗೆ ಏನು ಇದು ಸೈಟ್ಗಳು ಜಾಸ್ತಿ ಇದೆ, ಮತ್ತೆ ಸ್ವಲ್ಪ ರಸ್ತೆಯಿಂದ ಒಳಗಡೆಕ್ಕಿರ್ತಕ್ಕಂಥ ಜಮೀನುಗಳಿಗೆ ಯಾವ ರೀತಿ ವ್ಯಾಲ್ಯೂ ಇದೆ ಆ ರೀತಿಯಲ್ಲಿ ಪೊಲೀಸ್ ಠಾಣೆಗಳು ಒಂದು ಹರಾಜಿಗೆ ಬಂದಿರತಕ್ಕಂಥದ್ದು. ಈ ಹರಾಜಿನಲ್ಲಿ ಭಾಗವಹಿಸಿ ಠಾಣೆಯಲ್ಲಿ ಅವರು ಸಂಪಾದನೆ ಮಾಡಿದ ರೀತಿಯಲ್ಲಿ ಇವತ್ತು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲಲ್ಲ. ಲೋಕಾಯುಕ್ತಕ್ಕೆ ಏನು ದುಡ್ಡು ಕೊಡ್ಲಿಲ್ಲ ಅಂತಾನು ಇನ್ನೊಂದು ತಂದು ಲೋಕಾಯುಕ್ತಕ್ಕೆ ಹಾಕ್ತಿದ್ದಾರೆ. ಪ್ರಮೋಷನ್ ಆದ್ಮೇಲೆ ಒಂದು ಲೋಕಾಯುಕ್ತಕ್ಕೆ ಹಾಕ್ತಾ ಇದಾರೆ. ಆದ್ರೆ ಇಲ್ಲಿ ಬಿಲಾ ಕೆರೆದು ರೂಢಿ ಆದಂತವ್ರು ಅಲ್ಲಿ ಸುಮ್ಮನಿರೋದಕ್ಕೆ ಸಾಧ್ಯನಾ ಸರ್? ನಿಜ 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 ಸರ್, ಹೌದು. ಹಾಗಾಗಿ ಈ ಪೊಲೀಸ್ ವ್ಯವಸ್ಥೆ, ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಬದಲಾವಣೆ ಆಗಬೇಕು. ನೇರವಾಗಿ ಲೋಕಾಯುಕ್ತದಲ್ಲೇ ಒಂದು ಪೊಲೀಸ್ ವ್ಯವಸ್ಥೆನ ಆಯ್ಕೆ ಮಾಡ್ಕೊಳ್ಳುವಂತ ಪದ್ಧತಿ ರೂಢಿ ಬಂದಾಗ ಮಾತ್ರ ಈ ಲೋಕಾಯುಕ್ತದ ಸಂಸ್ಥೆ ಮತ್ತೆ ಯಥಾಸ್ಥಿತಿಲಿ ಉಳ್ಕೊಳ್ಳುತ್ತೆ, ಒಂದು ಪ್ರಾಮಾಣಿಕವಾಗಿ ಉಳ್ಕೊಳ್ಳುತ್ತೆ. ಅದನ್ನ ಬಿಟ್ಟು ಇಲ್ಲೆಲ್ಲೋ ಕೆರೆದಿದ್ದಂತವ್ರು, ಬಿಲಾ ಕೆರೆದಂತವ್ರ ಮತ್ತೆ ಅಲ್ಲಿಗೆ ತಂದು ಹಾಕಿದಾಗ ಇವ್ರ ಕೈ ಸುಮ್ಮನಿರೋದಿಲ್ಲ, ಇವ್ರು ಮತ್ತೆ ಅದೇ ಕೆಲಸವನ್ನ ಮಾಡ್ತಿದೆ. ಅದೇ ರೀತಿಯಲ್ಲಿ ನಮ್ಮ ಒಟ್ಟಾರೆ ಆಯ್ಕೆ ಪ್ರಕ್ರಿಯೆನೇ ರಾಂಗ್ ಆಗಿದೆ ಅಂತ ಹೇಳ್ತೀರಿ ನೀವು. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.
ಎಸ್, ಎಲ್ಲರ ಕಂಪ್ಲೇಂಟ್ ಕೂಡ ಇದೆ. ಈ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ, ಭ್ರಷ್ಟ ಅಧಿಕಾರಿಗಳ ಮೇಲೆ ಏನು ಕಂಪ್ಲೇಂಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆಯ್ಕೆ ಪ್ರಕ್ರಿಯೆನೇ ಸರಿ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋರನ್ನ ಹೋಗಿ ಲೋಕಾಯುಕ್ತದಲ್ಲಿ ಆಯ್ಕೆ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ, ಹೋಗಿ ಲೋಕಾಯುಕ್ತದಲ್ಲೂ ಭ್ರಷ್ಟಾಚಾರ ಮಾಡ್ತಾರೆ, ಏನೂ ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳಿ ಮಾತನಾಡ್ತಾ ಇರೋದು.